ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ಸಿಂಹಾಸನಪುರಿ ಕುಟುಂಬ, ವರ್ಣ ಕುಟುಂಬ, ಸೌಖ್ಯ ಕುಟುಂಬ, ಹೆಂಚಿನ ಮನೆ ಕುಟುಂಬ, ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಆಟನ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಕುಟುಂಬಗಳ ಪರಿಚಯ ಆಗ್ಲಿ ಅಲ್ವಾ. ಮೊದಲಿಗೆ ಸಿಂಹಾಸನಪುರಿ ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಾ ವಸಂತ್. ನಾವು ಹಾಸನದಿಂದ ಬಂದಿದ್ದೀವಿ. ಪ್ರಸ್ತುತ ನಾನು ಬೆಂಗಳೂರಿನ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವರು ನನ್ನ ತಂದೆ ವಸಂತ್ ಕುಮಾರ್, ನಿವೃತ್ತ ಶಿಕ್ಷಕರು. ಇವರು ನನ್ನ ತಾಯಿ ಗಾಯತ್ರಿ ವಸಂತ್ ಕುಮಾರ್, ಗೃಹಿಣಿ. ಇದು ನನ್ನ ಅಕ್ಕ ರಕ್ಷಾ ವಸಂತ್, ಅವಳು ಕೂಡ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹಾಗೆಯೇ ಎಲ್ಲರಿಗೂ ತಿಳಿದಿರೋ ಹಾಗೆ ಹಾಸನ ಶಿಲ್ಪಕಲೆಗಳ ತವರೂರು. ಅದರ ಐತಿಹಾಸಿಕ ಹೆಸರು ಸಿಂಹಾಸನಪುರಿ. ಅದರಿಂದ ನಾವು ನಮ್ಮ ಕುಟುಂಬಕ್ಕೆ ಸಿಂಹಾಸನಪುರಿ ಕುಟುಂಬ ಅಂತ ಹೆಸರಿಟ್ಕೊಂಡಿದ್ದೀವಿ. ಓಕೆ, ಹಾಸನ ನಮ್ಮೂರು, ನಮ್ಮ ಸಕಲೇಶ್ಪುರ. ಓಕೆ, ಬಹಳ ಖುಷಿ ಆಯ್ತು. ಅಂದ್ರೆ ಅಮ್ಮ ಅಪ್ಪ ಹಾಸನಿಂದ ಬಂದಿದ್ದಾರಾ? ಹೌದು, ನೀವಿರೋದು ಬ್ಯಾಂಗ್ಳೂರಲ್ಲಿ. ಬಹಳ ಖುಷಿ ಆಯ್ತು ನೋಡಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿಂದ ಬಂದಿದ್ದಾರೆ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಹಾಸನ ಅಂಬೆ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ. ಓಕೆ, ಇನ್ನು ಈ ಕಡೆ ವರ್ಣ ಕುಟುಂಬ ಇದೆ. ವರ್ಣ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭಾಕರ ವರ್ಣ. ನಾನು ಬೆಂಗಳೂರಿನ ವಿಶ್ವೇಶ್ವರಯ್ಯ ಲೇಔಟಿಂದ ಬಂದಿದ್ದೇನೆ. ನಾನು ಮೂಲತಃ ಕುಂದಾಪುರ ತಾಲೂಕಿನ ಕೋಟೇಶ್ವರದವನು. ನಾನು ಇಸ್ರೋ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಕಳೆದ ವರ್ಷ ರಿಟೈರ್ಡ್ ಆದೆ. ಇವರು ನನ್ನ ಧರ್ಮಪತ್ನಿ ಭಾರತಿ, ಗೃಹಿಣಿ. ಇವರು ನನ್ನ ಮಗ ಪ್ರದೀಪ. ಇವನು ಎಮ್.ಟೆಕ್ ಮಾಡಿ ಅನಲಾಗ್ ಡಿವೈಸಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಳು ನನ್ನ ಮಗಳು ಸ್ವಾತಿ. ಇವಳು ಎಮ್.ಟೆಕ್ ಓದ್ತಾ ಇದ್ದಾಳೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಂದು ಚಂದನವಾಹಿಯಲ್ಲಿ ಇದು 2ನೇ ಪ್ರೋಗ್ರಾಮು. 2005ರಲ್ಲಿ ತಟ್ಟಂತೇಳಿ ಪ್ರೋಗ್ರಾಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. 20 ವರ್ಷದ ನಂತರ ಈ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ. ಬಹಳ ಖುಷಿ ಇದೆ. ನಮಗೂ ಖುಷಿ ಆಯ್ತು ಸರ್. ಮತ್ತೊಮ್ಮೆ ಚಂದನ ವಾಹಿನಿಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಜೊತೆಗೆ ಇವ್ರೇನು ಸಂತೂರ್ ಮಾನ ಇವರು? ಎಲ್ರು ಹಾಗೆ ಕೇಳ್ತಾರಾ? ಅಕ್ಕ ಅಂತ ಕೇಳ್ತಾರಾ? ಓಕೆ, ಬಹಳ ಖುಷಿ ಆಯ್ತು. ಇಡೀ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೀರಾ. ಸೊ ಈಗಿನ ಸಿನಿಮಾ ಬಗ್ಗೆ ಇವ್ರು ಹೇಳ್ತಾರೆ, ಸ್ವಲ್ಪ ಹಳೆ ಸಿನಿಮಾಗಳಿದ್ರೆ ನೀವು ಹೇಳ್ತೀರಾ. ಸೊ ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಈ ಕಡೆ ಸೌಖ್ಯ ಕುಟುಂಬ ಇದೆ. ಸೌಖ್ಯ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ಪ್ರಸ್ತುತ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ. ಇವ್ರು ನನ್ನ ಅಕ್ಕ ಚೈತನ್ಯ. ಇವಳು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರು ನಮ್ಮಮ್ಮ HR ಮುದ್ದಮ್ಮ, ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶಶಾಂಕ್, ಅವನು PUC ಅಲ್ಲಿ ಓದ್ತಾ ಇದ್ದಾನೆ. ಓಕೆ, ಅವನು ತಮ್ಮನಾ? ಓಕೆ, ಸೊ ಇಡೀ ಫ್ಯಾಮಿಲಿ ಬಂದಿದ್ದೀರಾ ಆಟ ಆಡೋದಕ್ಕೆ. ಸೌಖ್ಯ ಅಂತ ಅಂದ್ರೆ ನಮ್ಮ ಮನೆ ಹೆಸರು. ಸರ್ ನೇಮಾ? ಮನೆ ನೇಮ್. ಓಕೆ, ಸೌಖ್ಯ ಕುಟುಂಬಕ್ಕೂ ಕೂಡ ಸ್ವಾಗತ. ಆಲ್ ದ ಬೆಸ್ಟ್. ಓಕೆ, ರಜೆ ಇರ್ಬೇಕನ್ಸುತ್ತಲ್ಲ ಇವನಿಗೂ. ಓಕೆ, ಬಹಳ ಖುಷಿ ಆಯ್ತು. ಇನ್ನು ಮುಂದಿನ ಕುಟುಂಬದ ಪರಿಚಯ ಮಾಡ್ಕೊಳ್ಳೋಣ. ಹೆಂಚಿನ ಮನೆ ಕುಟುಂಬದ ಪರಿಚಯ ಆಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಮ್ಮ ನಂಜುಂಡಪ್ಪ ಅಂತ. ಇವಳು ನನ್ನ ಮಗಳು ಮುತ್ತು ಶ್ರೀವಾಣಿ ಅಂತ, ಶಿಕ್ಷಕಿ. ನಾವು ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕಿಂದ ಬಂದಿದ್ದೀವಿ. ಅವನು ನನ್ನ ಮಗ ಮಂಜುಶ್ರೀ ಮಲ್ಲಿಕ್ ಅಂತ ಚಿಕ್ಕನಾಯಕನಹಳ್ಳಿ ಕೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವರು ನನ್ನ ತಮ್ಮ ಬ್ರದರು. ಅವನು ಶಿಕ್ಷಕ, ಅವನು ವರ್ಕ್ ಮಾಡ್ತಾ ಇದ್ದಾನೆ. ಹೌದಾ? ಓ, ನೀವು ಹಾಸನವರೇನಾ? ಅರಸೀಕೆರೆ. ಹೆಂಚಿನ ಮನೆ ಅಂತ ಯಾಕೆ? ಹೆಂಚಿನ ಮನೆ ಅಂದ್ರೆ ನಾವು ಫಸ್ಟ್ ನಮ್ಮ ಅಜ್ಜ ಎಲ್ಲ ಬಂದಾಗ ಊರಲ್ಲಿ ಹೆಂಚಿನ ಮನೆಗಳು ಇರ್ಲಿಲ್ಲಂತೆ. ಫಸ್ಟ್ ಕಟ್ಟಿದ್ದು ಹೆಂಚಿನ ಮನೆ ಅಂತ. ಇವತ್ತಿಗೂ ಹೆಂಚಿನ ಮನೆ ಅಂದ್ರೆ ಗುರ್ತಿಡಿಯೋದು ಎಲ್ಲರೂ. ಹೆಂಚಿನ ಮನೆ ಅಂತ. ಬಹಳ ಖುಷಿ ಆಯ್ತು. ಈಗ ಇಬ್ರು ಹಾಸನವ್ರು ಇದ್ದಾರೆ. ನಾನು ಹಾಸನವಳೆ. ನಮಗೂ ಬಹಳ ಖುಷಿ ಆಯ್ತು. ಅಲ್ಲ, ಒಬ್ರಿಗೆ ಯಾರಿಗಾದ್ರೂ ಫೇವರ್ ಮಾಡೋಣ ಅಂದ್ರೆ ಇಬ್ರು ಇದೀರಲ್ಲ. ಹೌದಾ? ಹೌದಾ? ನಮಗೆ ಫೇವರ್ ಮಾಡ್ಬೇಕು. ಎಲ್ಲಿದ್ರಿ? ಸಕಲೇಶ್ಪುರ. ಬಾಳೆಗದ್ದೆಲಿ. ಬಾಳೆಗದ್ದೆಲಿ ಈಗ್ಲೂನಾ? ಈಗ ಜಸ್ಟ್ ಬಂದ್ವಿ ಹಾಸನಗೆ. ಹೌದಾ? ಆಗ ನಮ್ಮಮ್ಮ ಗೊತ್ತಾ? ಇಬ್ರು ಅಲ್ಲೇ ಎಜುಕೇಶನ್ 10th ತನಕ. ಹೌದಾ? ಬಹಳ ಖುಷಿ ಆಯ್ತು. ಎಲ್ಲ ನಮ್ಮೂರವರು ಬಂದಿರೋದು. ಮತ್ತೆ ಚಿಕ್ಕನಾಯಕನಹಳ್ಳಿ, ಕುಂದಾಪುರ ಅಲ್ಲೆಲ್ಲ ಶೂಟ್ ಎಲ್ಲ ಆಗಿತ್ತು. ಅಧಿಪತ್ರ ಸಿನಿಮಾ ಕುಂದಾಪುರದಲ್ಲೇ ನಾನು 15 ದಿವಸ ಇದ್ದೆ. ಸೊ ಎಲ್ರು ದೂರದಿಂದ ಬಂದಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಆಟ ಆಡಿ, ನೋಡೋಣ ಯಾರು ವಿನ್ ಆಗ್ತಾರೆ ನೋಡ್ಬೇಡ. ಸೊ ಬೆಸ್ಟ್ ಎಫರ್ಟ್ ಎಲ್ಲರೂ ಹಾಕ್ಬೇಕು. ಸೊ ಶುರು ಮಾಡ್ಬೇಡ.
ಓಕೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಕುಂದಾಪುರ, ಹಾಸನ, ಚಿಕ್ಕನಾಯಕನಹಳ್ಳಿ. ಯಾರೆಲ್ಲ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಸುತ್ತುಗಳು ಪ್ರಾರಂಭ ಆಗಬೇಕಲ್ಲ. ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡೋಣ. ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್. ಸಿಂಹಾಸನಪುರಿ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಸಿಂಹಾಸನಪುರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪಂ ಚಿ ವಿ ಪ್ರ ತ್ರ ಚ. ವಿಚಿತ್ರ ಪ್ರಪಂಚ. ವಿಚಿತ್ರ ಪ್ರಪಂಚ. ವಿಚಿತ್ರ ಪ್ರಪಂಚ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದಿರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೇ ನೇ ರ ಶಿ ವ ಭ ಹ ಯ. ಇದು ಹಾಡಿನ ಸಾಲು. ಶಿವನೇ ಭಯಹರನೆ. ಶಿವನೇ ಭಯಹರನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಹೋ, ಮೇಡಮ್ ಫುಲ್ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ಏರಿಯಾದ. ಬಂದಿದ್ದೆ 12 ಬುಕ್ ಗೆದ್ದಿದ್ದೆ. ಯಾವ್ದು ಥಟ್ ಅಂತ ಹೇಳೀಗ 4 ವರ್ಷದಿಂದ. ಓಕೆ, ಎಷ್ಟೇ ಆದ್ರೂ ನಮ್ಮ ಬಾಳೆಗದ್ದೆಯವರಲ್ವ, ಅದಕ್ಕೆ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡ್ಬೇಡ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಾ ಶೋ ಬ ಕಿ ಳ ರಿ. ಇದು ವ್ಯಕ್ತಿಯ ಹೆಸರು. ಕಿಶೋರಿ ಬಲ್ಲಾಳ್. ಕಿಶೋರಿ ಬಲ್ಲಾಳ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೇಡಮ್ ಪರವಾಗಿಲ್ಲಪ್ಪ. ಓಕೆ, 3 ಪ್ರಶ್ನೆಗೂ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಸೂಪರ್. ಬಹಳ ಜೋಶಾಗಿ ಉತ್ಸಾಹದಿಂದ ಆಟ ಆಡ್ತಾ ಇದ್ದಾರೆ. ಹೀಗೆ ಆಟ ಆಡಿ ನಾ ನೆಕ್ಸ್ಟ್ 3 ಸುತ್ತಲು. ಓಕೆನಾ? ಓಕೆ, ಈಗ ಎರಡನೇ ಕುಟುಂಬ ರೆಡಿ ಇದ್ದೀರಾ? ವರ್ಣ ಕುಟುಂಬ. ನಮ್ಮ ವರ್ಣ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದಿ ಲ ದ ತೇ ಮೋ. ಓಕೆ, ಸಮಯ ಮುಕ್ತಾಯವಾಗಿದೆ. ಸುಳಿವು ತಗೋತೀರಾ? ನಿಮ್ಮ ಮೊದಲ ಸುಳಿವು BR ಪಂತಲು ನಟನೆಯ ಚಿತ್ರ. ನಿಮ್ಮ ಎರಡನೇ ಸುಳಿವು ಮೊದಲ ತೇದಿ. ಓಕೆ, ಎರಡನೇ ಸುಳಿವನ್ನ ತೆಗೆದುಕೊಳ್ಳೋ ಮುಂಚೆ ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲ ತೇದಿ ಅಂತ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಈಸಿ ಆಗಿತ್ತು, ಎಲ್ಲಿ ತಪ್ಪಾಗುತ್ತೋ ಅನ್ನೋ ಕಾರಣಕ್ಕೆ ನೀವು. ಓಕೆ, ಸೊ ನೀವು ಮೊದಲ ಒಂದು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 5 ಅಂಕ ಕಟ್ ಆಗುತ್ತೆ. 15 ಅಂಕ ಸಿಕ್ಕಿದೆ ನಿಮ್ಗೆ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡ್ಬೇಡ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ರ ಮ ಮ ಧು ಪ್ರೇ ಅ ಮ. ಹಾಡಿನ ಸಾಲಿದು. ಅಮರ ಮಧುರ ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ನ ರ ಧ ಗಂ ವ ಗ ಯ ಹು. ಇದು ವ್ಯಕ್ತಿಯ ಹೆಸರು. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲ ಸುಳಿವು ಈ ರೀತಿಯಾಗಿದೆ. ಜನಪ್ರಿಯ ರಂಗಭೂಮಿ ಕಲಾವಿದರು ಹೌದು. ಹುಲಿವಾನ್ ಗಂಗಾಧರಯ್ಯ. ಉತ್ತರ ಕರೆಕ್ಟ್ ಆಗಿದೆಯಾ? ನೋಡೋಣ. ಹುಲಿವಾನ್ ಗಂಗಾಧರಯ್ಯ. ಕರೆಕ್ಟ್ ಆಗಿದೆ. ಗಂಗಾಧರಯ್ಯ ಹುಲಿವಾನ.
ಸ್ವಲ್ಪ ಆಚೆ ಈಚೆ ಆಯಿತು, ಬಟ್ ಕನ್ಸಿಡರ್ ಮಾಡೋಣ, ಉತ್ತರ ಕರೆಕ್ಟ್ ಆಗಿದೆ. ಸೊ ಈಗ 3ರಲ್ಲಿ ನೀವು 2ಕ್ಕೆ ಸುಳಿವು ತಗೊಂಡಿದ್ವಿ. 2ಕ್ಕೆ ಸುಳಿವು ತಗೊಂಡಿದ್ರೆ 3ಕ್ಕೆ 3 ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 10 ಅಂಕ ಮೈನಸ್ ಆಗಿದೆ. ನಿಮಗೆ ಸಿಕ್ಕಿರೋದು 50 ಅಂಕಗಳು. ಓಕೆ, ವರ್ಣ ಅನ್ನೋದು ನಿಮ್ಮ ಫ್ಯಾಮಿಲಿ ಸರ್ ನೇಮ, ಮನೆತನದ ಹೆಸರು. ಓಕೆ, ಈಗ ಸೌಖ್ಯ ಕುಟುಂಬ ರೆಡಿ ಇದ್ದೀರಾ? ಸೌಖ್ಯ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ನು ದ ಬಿ ಹೆ ನೆ ತುಂ. ತುಂಬಿದ ಹೆಣ್ಣು ಹೆಣ್ಣು ತುಂಬಿದ ಮನೆ ಹೆಣ್ಣು ಹೆಣ್ಣು ತುಂಬಿದ ಮನೆ ಹೆಣ್ಣು ತುಂಬಿದ ಮನೆ ಹೆಣ್ಣು ತುಂಬಿದ ಮನೆ. ಉತ್ತರ ಕರೆಕ್ಟ್ ಆಗಿ ಹೇಳಿ. ಹೆಣ್ಣು ತುಂಬಿದ ಮನೆ. ಹೆಣ್ಣು ತುಂಬಿದ ಮನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮನೆ ತುಂಬಿದ ಹೆಣ್ಣು. ಸ್ವಲ್ಪ ಆಚೆ ಈಚೆ ಆಗೋಯ್ತು. ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ, ಓಕೆನಾ? ಓಕೆ, ಮೊದಲನೇ ಪ್ರಶ್ನೆಗೆ ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಕನ್ಫ್ಯೂಸ್ ಆಯಿತು. ಪರವಾಗಿಲ್ಲ, 2ನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ನೋಡೋಣ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ನ ವಿ ತಿ ಬೆ ಜ ಬಿ ವ. ಇದು ಹಾಡಿನ ಸಾಲು. ಬೇವಿನ ಬೀಜವ ಬಿತ್ತಿ. ಬೇವಿನ ಬೀಜವ ಬಿತ್ತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ 3ನೇ ಪ್ರಶ್ನೆಗೆ ಹೋಗ್ಬೇಡ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಗ ಭ ರ ಯ ಪ್ರ ತ್ರಿ. ವ್ಯಕ್ತಿಯ ಹೆಸರು. ಗಾಯತ್ರಿ ಪ್ರಭಾಕರ್. ಗಾಯತ್ರಿ ಪ್ರಭಾಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಹೆಂಚಿನ ಮನೆ ಕುಟುಂಬ ರೆಡಿ ಇದ್ದೀರಾ? ಹೆಂಚಿನ ಮನೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡು ಆ ಗಿ ಬಾ ಆ ಹು. ಹಬ್ಬ ಆ ಹುಡುಗಿ. ಹಬ್ಬ ಆ ಹುಡುಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದಿರಾ. ಈಗ 2ನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದು ತಮ್ ನು ಯ ರಿ ಮ ಯ ಳಿ ಗಿ. ಗಿಳಿಯ ಮರಿಯನ್ನು ತಂದು. ಗಿಳಿಯ ಮರಿಯನ್ನು ತಂದು. ಗಿಳಿಯ ಮರಿಯನ್ನು ತಂದು. ಓಕೆ, ಗಿಳಿಯ ಮರಿಯನ್ನು ತಂದು ಅಂತ ಉತ್ತರನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, 2ಕ್ಕೆ 2 ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ರ. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಡಿ ಗು ಕ ಗು ಮೆ. ಕಮೆಡಿಯನ್ ಗುಗ್ಗು. ಕಮೆಡಿಯನ್ ಗುಗ್ಗು. ಕಮೆಡಿಯನ್ ಗುಗ್ಗು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಓಕೆ, ಸೊ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಮೊದಲನೇ ಸುತ್ತಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. ಸೊ ವೆಲ್ ಡನ್. 2, 3, 4ನೇ ಸುತ್ತಲ್ಲೂ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಹಾಗೆ ಇರಬೇಕು, ಆಯ್ತಾ? 2ನೇ ಸುತ್ತಿಗೆ ಹೋಗ್ಬಿಡೋಣ. 2ನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ನಟ ನಟಿಯರು ಅಥವಾ ನಿರ್ದೇಶಕರು ಯಾರು ಬೇಕಾದರೂ ಬರ್ಬೋದು. ಚೀಟಿಗಳು ನನ್ನ ಕೈಲಿದೆ, ಹತ್ರ ಬರ್ತೀನಿ. ಈ ಒಂದು ಚೀಟಿನ ಪಿಕ್ ಮಾಡಿ ಅವ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತೀವಿ, ಓಕೆನಾ? ಸಿಂಹಾಸನಪುರಿ ಕುಟುಂಬಕ್ಕೆ ಯಾರು ಬರ್ತಾರೆ ನೋಡೋಣ. ನಿಮಗೆ ಸಿಕ್ಕಿರೋದು ಆರ್ತಿ. मेरी सपनों की रानी कब आएगी तू? ಏನಿದು मेरी बुलबुल. ಓಕೆ, ಇವಾಗ ಆರ್ತಿ ಸಿಕ್ಕಿದೆ. ನೋಡೋಣ ಹೇಗೆ ಉತ್ತರವನ್ನ ಕೊಡ್ತಾರೆ ಅಂತ. ಆರತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆರತಿ ನಟನೆಯ ಪ್ರೇಮದ ಕಾಣಿಕೆ ಬಿಡುಗಡೆಯಾದ ವರ್ಷ ಯಾವುದು? ನಿಮ್ಮ ಮೊದಲನೇ ಆಯ್ಕೆ 1967, ಎರಡನೇ ಆಯ್ಕೆ 1979. 1979.
1979 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓ ಸರ್ ಫುಲ್ ಖುಷಿ ಆಗೋದ್ರು. ಗೆಸ್ ಮಾಡಿ ಹೇಳಿದ್ದ ಸರ್. ಹಾಗಾಗಿ ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಿದು. ಡಾಕ್ಟರ್ ರಾಜ್ಕುಮಾರ್ ಈ ಚಿತ್ರದ ನಾಯಕ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ ನೋಡೋಣ ಮುಂದಿನ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ಅಂತ. ಆರತಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಆರತಿ ನಿರ್ದೇಶನ ಮಾಡಿದ ಚಿತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ ಮಿಠಾಯಿ ಮನೆ, ಎರಡನೇ ಆಯ್ಕೆ ಜಿದ್ದು. ಮಿಠಾಯಿ ಮನೆ. ಮಿಠಾಯಿ ಮನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಏನ್ ಸರ್ ಅದು ಸ್ಟೈಲ್ ಚಪ್ಪಳೆ ಖುಷಿಗೆ. 2005ರಲ್ಲಿ ಆರತಿ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಆರತಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆರತಿ ನಟನೆಯ ತಿರುಗು ಬಾಣ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ KSR ದಾಸ್, ಎರಡನೇ ಆಯ್ಕೆ ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲು. ಪುಟ್ಟಣ್ಣ ಕಣಗಾಲ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ ಉತ್ತರ ತಪ್ಪಾಗಿದೆ. ಗೆಸ್ ಮಾಡಿದ್ದು. ಸರಿಯಾದ ಉತ್ತರ KSR ದಾಸ್. 1983ರಲ್ಲಿ ಈ ಚಿತ್ರ ತೆರೆಗೆ ಬಂತು. ಅಂಬರೀಷ್ ನಾಯಕನಾಗಿ ನಟಿಸಿರುವ ಚಿತ್ರ. ಮೂರರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದೆ. ಅಂಬರೀಷ್ ಆರ್ತಿ ಪುಟ್ಟಣ್ಣ ಕಣಗಾಲ ಬೇಗ ಬರುತ್ತಲ್ಲ. ಹಾಗಾಗಿ ಸ್ವಲ್ಪ ಮಿಸ್ ಆಯ್ತು. ಪರವಾಗಿಲ್ಲ, ಇನ್ನ 2 ಸುತ್ತಿದೆಯಲ್ಲ. ಓಕೆ, ವರ್ಣ ಕುಟುಂಬ ರೆಡಿ ಇದ್ದೀರಾ? ದಿಗಂತ್ ದೂದ್ ಪೇಡ. ವರ್ಣ ಕುಟುಂಬಕ್ಕೆ ದಿಗಂತ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದಿಗಂತ್ ನಟನೆಯ ಮೊದಲ ಚಿತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ ಮಂಡ್ಯ, ಎರಡನೇ ಆಯ್ಕೆ ಮುಂಗಾರು ಮಳೆ. ಮುಂಗಾರು ಮಳೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಮೊದಲ ಚಿತ್ರ ಮಂಡ್ಯ. 2006ರಲ್ಲಿ ತೆರೆ ಕಂಡ ದರ್ಶನ್ ನಟನೆಯ ಮಂಡ್ಯ ಸಿನಿಮಾ ಮೂಲಕ ದಿಗಂತ್ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ರು. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ದಿಗಂತ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹೇಮಂತ್ ಹೆಗಡೆ ನಿರ್ದೇಶನದ ಯಾವ ಚಿತ್ರದಲ್ಲಿ ದಿಗಂತ್ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಸ್ವಯಂವರ, ಎರಡನೇ ಆಯ್ಕೆ ಹೌಸ್ಫುಲ್. ಸ್ವಯಂವರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಹೌಸ್ಫುಲ್. ಈ ಸಿನಿಮಾದಲ್ಲಿ ಹೇಮಂತ್ ಹೆಗಡೆ ಕೂಡ ನಟಿಸಿದ್ದಾರೆ. ಮೂರನೇ ಪ್ರಶ್ನೆಗೆ ಸ್ವಲ್ಪ ಯೋಚನೆ ಮಾಡಿಕೊಡಿ. ದಿಗಂತ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದಿಗಂತ್ ನಟನೆಯ ಪಂಚರಂಗಿ ಚಿತ್ರದ ಸಂಗೀತ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ವಿ ಹರಿಕೃಷ್ಣ, ಎರಡನೇ ಆಯ್ಕೆ ಮನೋಮೂರ್ತಿ. ವಿ ಹರಿಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಮನೋಮೂರ್ತಿ. ಯೋಗರಾಜ್ ಭಟ್ ನಿರ್ದೇಶನದ ಚಿತ್ರವಿದು. 2010ರಲ್ಲಿ ತೆರೆ ಕಂಡ ಚಿತ್ರ. ಓಕೆ, ಈ ಸುತ್ತು ಸ್ವಲ್ಪ ಕಷ್ಟ ಆಯ್ತಾ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಇನ್ನ 2 ಸುತ್ತಿದೆಯಲ್ಲ, ಇನ್ನು ಆಟ ಮುಗ್ದಿಲ್ಲ. ಈಗ ವರ್ಣ ಕುಟುಂಬ ಆಡಿದ್ದಾಯ್ತು. ಸೌಖ್ಯ ಕುಟುಂಬ ರೆಡಿ ಇದ್ದೀರಾ? ಮಾಲಾಶ್ರೀ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ಮಾಲಾಶ್ರೀ ಫೇವ್ರೇಟಾ? ಅಮ್ಮಂಗ. ಓಕೆ, ನೋಡೋಣ ಹೇಗೆ ಉತ್ತರ ಕೊಡ್ತಾರೆ ಅಂತ. ಸೌಖ್ಯ ಕುಟುಂಬಕ್ಕೆ ಮಾಲಾಶ್ರೀ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾಲಾಶ್ರೀ ಅವರ ಮೂಲ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಚಂದ್ರಲೇಖ, ಎರಡನೇ ಆಯ್ಕೆ ಶ್ರೀದುರ್ಗ. ಚಂದ್ರಲೇಖ. ಚಂದ್ರಲೇಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಶ್ರೀದುರ್ಗ.
ಮದ್ರಾಸ್ ಮೂಲದ ನಟಿ ಮಾಲಾಶ್ರೀ ಸಿನಿಮಾ ರಂಗಕ್ಕೆ ಬಂದ ನಂತರ ಮಾಲಾಶ್ರೀಯಾಗಿ ಹೆಸರು ಬದಲಾಯಿಸಿಕೊಂಡ್ರು. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಮಾಲಾಶ್ರೀ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. 1992ರಲ್ಲಿ ಮಾಲಾಶ್ರೀ ಅವರ ಎಷ್ಟು ಸಿನಿಮಾಗಳು ಬಿಡುಗಡೆ ಆಗಿದ್ದವು? ನಿಮ್ಮ ಮೊದಲ ಆಯ್ಕೆ 10, ಎರಡನೇ ಆಯ್ಕೆ 20. 10 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 20. ಒಂದೇ ವರ್ಷದಲ್ಲಿ 20 ಸಿನಿಮಾಗಳು ಬಿಡುಗಡೆ ಆದ ದಾಖಲೆ ಮಾಲಾಶ್ರೀ ಅವರ ಹೆಸರಿನಲ್ಲಿದೆ. ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ಮಾಲಾಶ್ರೀ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾಲಾಶ್ರೀ ನಟನೆಯ ಪ್ರತಾಪ್ ಸಿನಿಮಾದ ನಾಯಕ ಯಾರು? ನಿಮ್ಮ ಮೊದಲ ಆಯ್ಕೆ ಅರ್ಜುನ್ ಸರ್ಜಾ, ಎರಡನೇ ಆಯ್ಕೆ ಶಶಿಕುಮಾರ್. ಅರ್ಜುನ್ ಸರ್ಜಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ವಿ ಸೋಮಶೇಖರ್ ನಿರ್ದೇಶನದ ಸಿನಿಮಾವಿದು. 1990ರಲ್ಲಿ ಈ ಚಿತ್ರ ತೆರೆ ಕಂಡಿದೆ. ಸೊ 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಹೆಂಚಿನ ಮನೆ ಕುಟುಂಬ ರೆಡಿ ಇದ್ದೀರಲ್ಲ? ಅರ್ಜುನ್ ಜನ್ಯ. ತಪ್ಪಾ? ಓಕೆ, ಅರ್ಜುನ್ ಜನ್ಯ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡಿರೋ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಆಟೋಗ್ರಾಫ್ ಪ್ಲೀಸ್, ಎರಡನೇ ಆಯ್ಕೆ ಯುಗ. ಯುಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಆಟೋಗ್ರಾಫ್ ಪ್ಲೀಸ್. 2006ರಲ್ಲಿ ತೆರೆ ಕಂಡ ಈ ಸಿನಿಮಾದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು ಅರ್ಜುನ್ ಜನ್ಯ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಅರ್ಜುನ್ ಜನ್ಯ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವರದ ನಾಯಕ ಸಿನಿಮಾದ ಯಾವ ಗೀತೆಯನ್ನು ಅರ್ಜುನ್ ಜನ್ಯ ಹಾಡಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಏನೋ ಕಾಣೆಯಾಗಿ, ಎರಡನೇ ಆಯ್ಕೆ ಒಂದ್ಸಾರಿ. ಏನೋ ಕಾಣೆಯಾಗಿ. ಏನೋ ಕಾಣೆಯಾಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಒಂದ್ಸರಿ ಮನೆಗೆ ಬಂದ್ ಹೋಗಿ ಅವ್ರು ಹಾಡಿರುವಂತ ಹಾಡು. ಅರ್ಜುನ್ ಜನ್ಯ ಈ ಸಿನಿಮಾಗೆ ಸಂಗೀತ ನೀಡಿದ್ದಲ್ಲದೆ 2 ಗೀತೆಗಳನ್ನು ಅನುರಾಧ ಭಟ್ ಜೊತೆಯಾಗಿ ಹಾಡಿದ್ದಾರೆ. ಯಾಕೋ ಈ ಸುತ್ತ ಸ್ವಲ್ಪ ಎಲ್ರಿಗೂ ಈ ಕಡೆಯಿಂದ ಟಫ್ ಆಗ್ತದೆ ಅನ್ಸುತ್ತೆ. ಮೇಡಮ್ ಅಂತ ಇನ್ನೇನು ಅತ್ತೆ ಬಿಡ್ತಾರೆ ಅನ್ಸುತ್ತೆ ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ. ಬಟ್ ಕೊಡ್ತೀರಾ ಬಿಡಿ. ನೆಕ್ಸ್ಟ್ ಅರ್ಜುನ್ ಜನ್ಯ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆಯ 100ನೇ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ 99 ಅಂದರೆ 99, ಎರಡನೇ ಆಯ್ಕೆ 45. 99 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. 99 ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಗಣೇಶ್ ನಟನೆಯ 99 ಹೆಸರಿನ ಸಿನಿಮಾ ಇವರ 100ನೇ ಚಿತ್ರ. 45 ಹೆಸರಿನ ಸಿನಿಮಾವನ್ನು ಇವರು ನಿರ್ದೇಶನ ಮಾಡ್ತಾ ಇದ್ದಾರೆ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬಿಡಿ, ಇನ್ನ 2 ರೌಂಡ್ ಇದೆ ಅಲ್ಲ. ಓಕೆ, ಇವಾಗ 2 ಸುತ್ತುಗಳು ಕಂಪ್ಲೀಟ್ ಆಗಿದೆ. 3ನೇ ಸುತ್ತಿಗೆ ಹೋಗೋಣ. 3ನೇ ಸುತ್ತು ಚಿತ್ರ ಜಗತ್ತು. ಈಗ ಈ ಸುತ್ತಲ್ಲಿ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ, ಆಯ್ತಾ? ಯಾಕಂದ್ರೆ ಸರಿಯಾಗಿ ಉತ್ತರ ಕೊಟ್ರೆ ಸರ್ ಚಪ್ಪಾಳೆ ಹೊಡಿತಾರೆ, ಅದನ್ನ ನೋಡ್ಬೇಕು ನಾನು. ಓಕೆ, ನಮ್ಮ ಸಿಂಹಾಸನಪುರಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ, ಅರ್ಧ. ಅದನ್ನ ನೋಡಿ ನೀವು ಗೆಸ್ ಮಾಡಬೇಕು. ಡಿಂಪಲ್ ಬೇರೆ ಇದೆ ಕೆಳಗಡೆ, ಅದು ಯಾರು ಅಂತ ನೋಡಿ.
ನಿಮ್ಮ ಉತ್ತರ ಪ್ರೇಮ್ ಹಾಗೂ ದಿಗಂತ್. ಪ್ರೇಮ್ ಹಾಗೂ ದಿಗಂತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ದಿಗಂತ್ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಫೋಟೋಗಳನ್ನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ಈಸಿ ಆಗಿದೆ ಅಂತ ಅನಿಸ್ತಾ ಇದೆ ನಂಗಂತೂ. ಕಾನ್ಫಿಡೆಂಟ್ ಆಗಿದ್ರೆ ಸಮಯ ಮುಗಿಯೋದ್ರೊಳಗೇನೆ ಹೇಳ್ಬೋದು. ಬಣ್ಣದ ಗೆಜ್ಜೆ. ಬಣ್ಣದ ಗೆಜ್ಜೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ನಟ ಯಾರು ಅಂತ ಗೆಸ್ ಮಾಡಬೇಕು. ಕ್ವೆಶ್ಚನ್ ಮಾರ್ಕ್ ಹಾಕಿ ರೌಂಡ್ ಅಪ್ ಮಾಡಿದೀವಲ್ಲ. ನಿಮ್ಮ ಉತ್ತರ ದುನಿಯಾ ವಿಜಯ್. ದುನಿಯಾ ವಿಜಯ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಈ ಸುತ್ತಿನಲ್ಲಿ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ನೀವು ಚಪ್ಪಾಳೆ ತಟ್ಟ ನೋಡಕ್ಕೆ ಖುಷಿ ಆಗುತ್ತೆ. ಯಾರು ಮೇಡಮ್ ಬೈತಾರಲ್ಲ, ಮೇಡಮ್ ಬೈಯಕ್ ಹೋಗ್ಬಿಡಿ. ಅದು ಎಷ್ಟು ನೋಡಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅವರು. ಮ್ಯಾಮ್, ಸಕಲೇಶ್ಪುರದಲ್ಲಿ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ದೀರಾ? ಸಕಲೇಶ್ಪುರದಲ್ಲಿ ಎಲ್ಲ ಈಶ್ವರ ದೇವಸ್ಥಾನ, ಮಡಿವಾಳ ಟೆಂಪಲ್, ಹೊಳೆಮಲ್ಲೇಶ್ವರ, ಆಂಜನೇಯ, ಸಕಲೇಶ್ವರ ಸ್ವಾಮಿ ಎಲ್ಲ 16 ವರ್ಷ ಇದ್ವಿ ಮೇಡಮ್ ಅಲ್ಲಿ. ಹಲ್ಸುಲ್ಗೆಲ್ ಟೀಚರು ನಮ್ಮನೆಯವರು. ಓ ಹೌದಾ? 20 ವರ್ಷ ಅಲ್ಲೇ ಇದ್ರು. ಓಕೆ, ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ. ಓಕೆ, ನಾವು ತುಂಬಾ ಚಿಕ್ಕವರು ಇರುವಾಗ ಹಲ್ಸುಲ್ಗೆ ಆಚಂಗಿಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಸೈಟ್ ಇತ್ತು. ಸ್ವಲ್ಪ ಜೋಶಲ್ಲಿ ಸಖತ್ತಾಗಿ ಆಟಾಡ್ತಾ ಇದ್ರಪ್ಪ. ಈ ರೌಂಡ್ ಅಲ್ಲಿ ಫುಲ್ ಕ್ಲೀನ್ ಸ್ವೀಪ್ ಮಾಡ್ಬಿಟ್ಟಿದ್ದೀರಾ. ವೆಲ್ ಡನ್. ಓಕೆ, ವರ್ಣ ಕುಟುಂಬ ರೆಡಿ ಇದ್ದೀರಾ? ವರ್ಣ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟಿಯರ ಫೋಟೋ ಇದೆ. ಯಾರ್ಯಾರು ಅಂತ ಗೆಸ್ ಮಾಡಿ. ನಿಮ್ಮ ಉತ್ತರ? ಮೈಕಲ್. ತಾರಾ ಜಯಂತಿ. ತಾರಾ ಮತ್ತೆ ಜಯಂತಿನ? ತಾರಾ ಮತ್ತು ಜಯಂತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಾರಾ ಉತ್ತರ ಕರೆಕ್ಟ್ ಆಗಿದೆ. ಇನ್ನೊಂದು ವಿಜಯಲಕ್ಷ್ಮಿ. ಸೊ ಕನ್ಫ್ಯೂಸ್ ಆಯ್ತಾ? ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ವಿಜಯಲಕ್ಷ್ಮಿ. ಗೊತ್ತಾಗ್ಲಿಲ್ವಾ? ಪರವಾಗಿಲ್ಲ. ಈಗ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿರೋದ್ರಿಂದ 10 ಅಂಕನ ಗಳಿಸಿದ್ರ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಧಾನ, ಇಲ್ಲಿ ಕೇಳಿಸ್ತು ಸರ್ ನನಗೆ ನೀವು ಹೇಳಿದ್ದು. ನಿಮ್ಮ ಉತ್ತರ? ವಜ್ರಮುಷ್ಟಿ. ವಜ್ರಮುಷ್ಟಿ. ವಜ್ರಮುಷ್ಟಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಟಿ ಯಾರು ಅಂತ ಗೆಸ್ ಮಾಡಬೇಕು. ಒಳಗೆ ಹೋಗಿ ನೋಡ್ತಾ ಇದ್ದಾರೆ. ನಿಮ್ಮ ಉತ್ತರ? ಅಪರ್ಣ. ಅಪರ್ಣ. ಅಪರ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ವಿನಯ ಪ್ರಸಾದ್, ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ್ದು. ಓಕೆ, 3ರಲ್ಲಿ ನೀವು 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರೆ, ಅಂದ್ರೆ ಮೊದಲನೇದು 1ನ್ನ ಗೆಸ್ ಮಾಡಿದ್ರಿ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ನೀವೇನಾದ್ರೂ ಹಾಡು ಹೇಳ್ತೀರಾ? ಇಲ್ವಾ? ಓಕೆ, ಈ ಕಡೆ ಸೌಖ್ಯ ಕುಟುಂಬ ರೆಡಿ ಇದ್ದೀರಾ? ಸೌಖ್ಯ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ.
ಓಕೆ, ನಿಮ್ಮ ಉತ್ತರ? ರಮ್ಯಾ. ತುಂಬಾ ಈಸಿ ಇದೆ. ಹೆಸರು ಗೊತ್ತಾಗ್ತಿಲ್ಲ. ಓಕೆ, ರಮ್ಯಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಅವರಿಗೆ ಹೆಸರು ಗೊತ್ತಾಗ್ತಾ ಇಲ್ಲ. ನೋಡೋಣ ಸರಿಯಾದ ಉತ್ತರ ಯಾವ್ಯಾವುದು ಅಂತ. ನೀತು, ಗಾಳಿಪಟ ನೀತು, ಇನ್ನೊಂದು ರಮ್ಯಾ. ಓಕೆ, ಈಗ ಎರಡರಲ್ಲಿ ನೀವು ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟಿರೋದ್ರಿಂದ 10 ಅಂಕ ಸಿಕ್ಕಿದೆ ನಿಮಗೆ. ಈಗ ಎರಡನೇ ಪ್ರಶ್ನೆನ ನೋಡ್ಬಿಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೊ ಎರಡನ್ನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ಲಾಲಿ ಹಾಡು. ಲಾಲಿ ಹಾಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಪ್ರೇಮ್. ನೆನಪಿರಲಿ ಪ್ರೇಮ್. ಓಕೆ, ನೆನಪಿರಲಿ ಪ್ರೇಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪ್ರೇಮ್ ಸರಿಯಾದ ಉತ್ತರ. ಸೊ ಈ ಸುತ್ತಿನಲ್ಲಿ ಒಂದು ನೀತು ಅನ್ನೋದೊಂದು ನಿಮ್ಗೆ ಗೊತ್ತಾಗ್ಲಿಲ್ಲ, ಬಿಟ್ರೆ ಉಳಿದಿದ್ದಕ್ಕೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 50 ಅಂಕನ ಗಳಿಸಿದ್ದೀರಾ. ಓಕೆ, ಈಗ ಹೆಂಚಿನ ಮನೆ ಕುಟುಂಬ ರೆಡಿ ಇದ್ದೀರಾ? ಹೆಂಚಿನ ಮನೆ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಇದು. ಒಂಬತ್ತು ಬಂತು ಹೇಳ್ರಿ. ಹೇಳಿ ಊಟ ಆಯ್ತು, ಟೈಮ್ ಔಟ್ ಆಯ್ತು. ಸರಿತಾ ಭಾವನಾ. ಸರಿತಾ ಹಾಗೂ ಭಾವನಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತುಳಸಿ, ಪವಿತ್ರ, ಲೋಕೇಶ್. ಓಕೆ, ಪರವಾಗಿಲ್ಲ, ಇನ್ನ ಎರಡಿದೆ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ಎರಡನ್ನು ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಿ. ದೇವರ ಆಟ. ದೇವರ ಆಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ದೇವರ ಆಟ ಸರಿಯಾಗಿದೆ. ಓಕೆ, ಈಗ 20 ಅಂಕ ಗಳಿಸಿದ್ದೀರಾ. ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ ಅಲ್ಲ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟಿ ಯಾರು ಅಂತ ಗೆಸ್ ಮಾಡಬೇಕು. ಹೇಳ್ಬೋದು? ಹೇಳಿ ಹೇಳಿ. ಪ್ರಿಯಾಮಣಿ. ಪ್ರಿಯಾಮಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಪವರ್ ಚಿತ್ರದ್ದು ತ್ರಿಷಾ. ಸೊ ಈಗ ನೀವು ಮೂರಲ್ಲಿ ಒಂದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಅಲ್ವಾ? ಒಂದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಏನಪ್ಪ, ಯಾರ್ದು ಜೋಶೇ ಇಲ್ಲ ಸರ್, ಒಬ್ರದ್ದು ಬಿಟ್ಟು ಎಲ್ಲ ಡಲ್ ಹೊಡೆದ್ಬಿಟ್ಟಿದ್ದೀರಾ? ಹೌದು, ಅದಕ್ಕೇನ್ ಪರವಾಗಿಲ್ಲ. ಉತ್ತರ ಕೊಡ್ಲಿಲ್ಲ ಅಂದ್ರೆ ಜೋಶ್ ಆಗಿರಿ. ಯಾಕೆ ಡಲ್ ಹೊಡಿಬೇಡಿ ಯಾರು. ಸುಮ್ನಿರ ನಿಮ್ಮ ನೋಡಿ ಜೋಶ್ ಬಂತು ನೋಡಿ. ಒಂದೇ ಊರಿನವರು ಅಂತ ಅಲ್ಲ. ಓಕೆ, ಇವಾಗ ಇಲ್ಲಿಗೆ 3 ಸುತ್ತುಗಳು ಮುಕ್ತಾಯ ಆಗಿದೆ. 4ನೇ ಸುತ್ತಿಗೆ ಹೋಗ್ಬಿಡ ಅಲ್ಲ. 4ನೇ ಸುತ್ತು ನಟ ಭಯಂಕರ. ಓಕೆ, ಇವಾಗ ಸಿಂಹಾಸನಪುರಿ ಕುಟುಂಬದಿಂದ ಯಾರು ನಟ ಭಯಂಕರನ ಬರ್ತಾ ಇರೋದು? ಭಯಂಕರಿನಾ ನೀವಾ? ಓಕೆ, ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ. ಹಾ, ಸೆಕೆಂಡ್ ಹಾಫು. ನದಿ, ಜೀವನದಿ. ಓಕೆ, ಏನ್ ಸಿಸ್ಟರ್ಸ್ ಇಬ್ರು ಫುಲ್ ಪ್ರಿಪರೇಷನ್.
ಓಕೆ, ಈಗ ಮೊದಲನೇ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ, ಅಂದರೆ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ, 20 ಅಂಕನ ಗಳಿಸಿದ್ದಾರೆ. ನೋಡೋಣ ಎರಡನೇದು ಇಷ್ಟೇ ಫಾಸ್ಟ್ ಆಗಿ ಉತ್ತರ ಕೊಡ್ತಾರ. ಈಗ ಶುರುವಾಗಿದೆ ನಿಮ್ಮ ಸಮಯ. 2 ಪದ. ಫಸ್ಟ್ನೇದು ಮುದ್ದು ಮಾಡೋದು. ಮುದ್ದೇನಾ? ಮುದ್ದು. ಸೆಕೆಂಡ್ ಪದ. ಫಸ್ಟ್ ಪದ ಮುದ್ದು, ಸೆಕೆಂಡ್ ಪದ ಮುದ್ದು ಅಳಿಯ, ಮುದ್ದು ಮಗ, ಮುದ್ದಿನ ಸೊಸೆ. ಮುದ್ದಿನ ಸೊಸೆ ಉತ್ತರ ಕರೆಕ್ಟ್ ಆಗಿದೆ. 40 ಅಂಕ ಗಳಿಸ್ಬಿಟ್ಟಿದಾರಪ್ಪ. ಇದನ್ನು ಅಷ್ಟೇ ಫಾಸ್ಟ್ ಆಗಿ ಹೇಳ್ತಾರೆ ಅನ್ಸುತ್ತೆ ನನಗೇನು. ಏನಿದ ಬಿಡಿ ಅನ್ನೋತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ. ಬರೆಯೋದ. ಹೊಡ್ತ. ನೋವು. ರಕ್ತ ಕಣ್ಣೀರು. ಕಟ್ ಮಾಡಿ. ಬ್ಲಡ್. ನರನಾಡಿ. ಅಮ್ಮ ಗಾಯತ್ರಿ. ಗಾಯ ಸೂಪರ್. ಏನ್ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ಅನ್ಸುತ್ತೆ ಮನೇಲಿ ಅಲ್ಲ? ಬಿಡಿ, ತುಂಬಾ ಜಾಸ್ತಿನೇ ಉಳಿಸ್ತಾ ಇದ್ದೀರಾ. ತುಂಬಾ ಬೇಗ ಗೆಸ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಓಕೆ, ವೆಲ್ ಡನ್ ಸರ್. ಖುಷಿನಾ? ಓಕೆ, ವರ್ಣ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್ಸ್? 2 ವರ್ಡಾ? ಫಸ್ಟ್ ವರ್ಡ್ ತಿರುಗು ಬಾಣ. ಬಿಲ್ಲು. ಬಾಣ. ಸೆಕೆಂಡ್ ವರ್ಡ್ ಬಾಣ. ಫಸ್ಟ್ ವರ್ಡ್ ಒಂದೇ ಬಾಣ. ಒಂದೇ ಗುರಿ. ಧನಸ್ಸು. ಬಿಸಾಡ್ತಿದ್ವಿ. ಚೆಲ್ಲಿದ. ಕರೆಕ್ಟ್ ಆಗಿ ತೋರಿಸ್ತಾ ಇದಾರೆ ಅವರು. ಚೆಲ್ಲಿದ. ಚದುರಿದ. ಚಿಮ್ಮಿದ. ಹತ್ತಿರದಲ್ಲೇ ಇದ್ದೀರಾ. ಬೀಸಿದ. ಬೀಸಿದ. ಒಂದು ಶಬ್ದ, ಒಂದು ಅಕ್ಷರ. ಚೇಬಾಣ. ಚೂಬಾಣ. ಕರೆಕ್ಟ್. ಚೂಬಾಣ. ಸ್ವಲ್ಪ ಕಷ್ಟ ಇತ್ತು, ಆದ್ರೂ ಕೂಡ ಗೆಸ್ ಮಾಡಿದ್ದೀರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡನೇದು ಮನೆ. ತವರು ಮನೆ. ಆರದ ಮನೆ. ಅಮ್ಮನ ಮನೆ. ತವರು ಮನೆ. ಗಂಡನ ಮನೆ. ಅಜ್ಜನ ಮನೆ. ಒಂದನೇ ಪದದ 3 ಭಾಗ. 3 ಅಕ್ಷರ. ಅಮ್ಮನ ಮನೆ. ನಮ್ಮ ಅಮ್ಮನ ಮನೆ. ನನ್ನ ಹಿಂದಿನ ಮನೆ. ಮೇಲಿನ ಮನೆ. ಮುಂದಿನ ಮನೆ. ತವರು ಮನೆ. ತಲೆಮಾರು. ತವರು ಮನೆ. ತವರು. ಅಪ್ಪನ ಮನೆ. ತವರು ಮನೆ. ಗಂಡನ ಮನೆ. ಅತ್ತೆ ಮನೆ. ಅಮ್ಮನ ಮನೆ. ಓಕೆ, ನಿಮ್ಮ ಮೊದಲನೇ ಸುಳಿವು ಸದಾ ನೆನಪಿನಲ್ಲಿ ಉಳಿಯೋ ಮನೆ. ಅದು ಅಜ್ಜನ ಮನೆ. ನಿಮ್ಮ ಎರಡನೇ ಸುಳಿವು ಶಶಿಕುಮಾರ್ ಮತ್ತು ಅಂಬರೀಷ್ ನಟನೆಯ ಸಿನಿಮಾ. ಹಸಿರು ಮನೆ. ಗಾಜಿನ. ಎಷ್ಟು ಮನೆಗಳು ಬಂದೋಯ್ತಲ್ಲ. ಅಮ್ಮನ ಮನೆ, ಅಪ್ಪನ ಮನೆ, ಅಜ್ಜನ ಮನೆ, ಗಂಡನ ಮನೆ, ಮೇಲಿನ ಮನೆ, ಕೆಳಗಿನ. ಓಕೆ, ಯಾರಾದ್ರೂ ಹೇಳ್ತೀರಾ ಉತ್ತರ?
ಮಾವನ ಮನೆ. ಇನ್ನೆರಡು ಮನೆಗಳು. ಸರಿಯಾದ ಉತ್ತರ ಯಾವ ಮನೆ ಅಂತ ಬರ್ತಾ ಇದೆ ನೋಡಿ. ಇದಾ ಅಂತೀರಾ ಇಲ್ಲ? ಓಕೆ, ಇವಾಗ ಮೂರನೇದ್ದು ನೋಡೋಣ. ಮೂರು ಪದ. ಮಧ್ಯದ್ದು ಹೃದಯ. 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 ನಿನ್ನ ಹೃದಯ, ನನ್ನ ಹೃದಯ. ಹೃದಯ ಫಸ್ಟ್ ಪದ. ಒಂದೇ ಅಕ್ಷರ. ಆ ಹೃದಯ, ಈ ಹೃದಯ, ಈ ಹೃದಯ. ಹಾಡಿತು. ಈ ಹೃದಯ ನಿನಗೆ ಮಿಡಿಯಿತು. ಕರೆಕ್ಟ್ ಆಗಿ ಹೇಳಿ. ಈ ಹೃದಯ ನಿನಗಾಗಿ. ಸೇರ್ಸ್ ಹೇಳಿ. ಈ ಹೃದಯ ನಿನಗಾಗಿ. ಈ ಹೃದಯ ನಿನಗಾಗಿ. ಉತ್ತರ ಕರೆಕ್ಟ್. ಓಕೆ, ಈಗ ಮೂರಲ್ಲಿ 2ಕ್ಕೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಸೂಪರ್. ಈ ಹೃದಯ, ಆ ಹೃದಯ, ಯಾವ್ಯಾವ ಹೃದಯಗಳು? ಓಕೆ, ಸೌಖ್ಯ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇರೋದು? ಓ, ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ವರ್ಡು. ಫಸ್ಟ್ ವರ್ಡಲ್ಲಿ ಸೆಕೆಂಡ್ ಹಾಫ್. ಫಸ್ಟ್ ಅದ್ರ ಮೀನು. ಮೀನು. ಓಕೆ. ನಕ್ಷತ್ರ ಮೀನು. ನಕ್ಷತ್ರ ಮಿನುಗುತ್ತಾರೆ. ಮೀನನ್ನ ಈಗೂ ತೋರಿಸ್ಬೋದು ನೋಡಿ. ಮಿನುಗುತ್ತಾರೆ ಹಿಂಗೆ ತೋರಿಸೋ ಬದಲು ಹಿಂಗೆ ಮೀನು. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೃದಯ. 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 ಕದಿಯೋದು. ಕದ್ದ ಹೃದಯ. ಎಷ್ಟು ವರ್ಡ್ ಇದೆ? 2 ವರ್ಡು. ಸೆಕೆಂಡ್ ಹಾಫ್ ಹೃದಯನೇ. ಫಸ್ಟ್ ವರ್ಡ್ ಹೃದಯ. ಹೃದಯ ಕಳ್ಳ. ಹೃದಯದ ಕಳ್ಳ. ಹೃದಯದ ಕಳ್ಳ. ಹೃದಯ ಕಳ್ತನ ಮಾಡೋದ. ಹೃದಯ ಕದಿಯಿತು. ಹೃದಯ ಕದ್ದ ಹೃದಯ. ಹತ್ರದಲ್ಲೇ ಇದ್ದೀರಾ ಹೇಳಿ. ಹೃದಯ ಆಡಿತು. ಹೃದಯ ಕಳ್ಳ. ಹೃದಯ ಕಳ್ಳ. ಎಷ್ಟು ಅಕ್ಷರ ಇದೆ? ಹೃದಯ ಕಳ್ಳ. ಕಳಶ. ಹೃದಯ ಕಳ್ಳ. ಕರೆಕ್ಟ್ ಆಗಿತ್ತು. ಸ್ವಲ್ಪ ಹತ್ರದಲ್ಲಿದ್ರಿ, ಬಟ್ ಸುಳಿವು ಕೊಡ್ತೀನಿ ನೋಡಿ. ಇವಾಗ ನಿಮ್ಮ ಮೊದಲನೇ ಸುಳಿವು ಕನ್ನ ಹಾಕ್ತಾರೆ ಹುಷಾರ್. ನಿಮ್ಮ 2ನೇ ಸುಳಿವು ದ್ವಾರಕೀಶ್ ನಿರ್ದೇಶನದ ಚಿತ್ರ. ನೀವು ಹೇಳಿರೋದು ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ, ಇನ್ನೊಂದು ಚೂರು. ಹೃದಯದ ಕಳ್ಳ. ಹೃದಯ ಕಳ್ಳ. ಓಕೆ, ಯಾರಾದ್ರೂ ಹೇಳ್ತೀರಾ? ಓಕೆ, ಹೃದಯ ಕಳ್ಳರು. ಅದೊಂದು ಚೂರು. ಓಕೆ, ಹೃದಯ ಕಳ್ಳ ಹೇಳಿದ್ರಿ, ಕಳ್ಳರು ಆಗ್ಬೇಕಾಗಿತ್ತಷ್ಟೆ. ಗೊತ್ತಾಯ್ತಲ್ವಾ? ನಿಮ್ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್? 2. ಓಕೆ. ಕುಯ್ಕೊಳ್ಳೋದು. ರಕ್ತ. ನರ. ಬಣ್ಣ. ರೆಡ್. ಕೆಂಪು. ಆಕಾಶ. ಆಕಾಶಕ್ಕೆ ಬಾನು. ಕೆಂಪು ನಕ್ಷತ್ರ. ಕೆಂಪು ಆಗಸ. ಆಕಾಶ ನಕ್ಷತ್ರ. ಮೋಡ. ಬೇರೆ ಏನಾದರೂ ತೋರಿಸು ವರ್ಡ್. ನೀವು ಅಪ್ಪಾಜಿನ. ಮಗ. ಮೋಡ. ತಮ್ಮಂಗೆ ಏನೇನಂತಾರೆ ಅಂತನಾ? ಆಗಸ. ಮೂರ್ತಿ. ಮೂರ್ತಿ. ಮುಗಿಲು. ಕೆಂಪು ಮುಗಿಲು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, ಸೂಪರ್. ಹೋಗಿ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಬಟ್ ತುಂಬಾ ಎಫರ್ಟ್ ಹಾಕಿದ್ರಿ, ನೀವು ಅಷ್ಟೇ ಅವರು ಅಷ್ಟೇ. ಚೆನ್ನಾಗಿ ಆಟ ಆಡಿದ್ರಿ. ನೈಸ್. ಓಕೆ, ಹೆಂಚಿನ ಮನೆ ಕುಟುಂಬದಿಂದ ಬರ್ತಿದ್ದೀರಾ? ಬನ್ನಿ ಮ್ಯಾಮ್.
ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. 3 ಪದ. ಮಧ್ಯದ್ದು ಜಟ್ಕ ಬಂಡಿ. ಬದುಕು ಜಟಕ ಬಂಡಿ. ಬದುಕು ಜಟಕ ಬಂಡಿ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದರೆ. ಇದು ಬಹಳ ಈಸಿ ಅನ್ಸುತ್ತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಮೊದಲನೇದು ನೇಮು ತಿಂಗಳು 4 ಚೈತ್ರ ಏಪ್ರಿಲ್ 1 ಮಾರ್ಚ್ ಏಪ್ರಿಲ್ ಏಪ್ರಿಲ್ ಫುಲ್. ಇದು ಮ್ಯಾಮ್ ಒಂದು ಸ್ವಲ್ಪ ಇದು ಮೈಕ್ ಸರಿ ಮಾಡ್ಕೊಳ್ಳಿ. ಏಪ್ರಿಲ್ ಫುಲ್ ಮಾಡಿದ್ರೆ ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ 2 ಅಕ್ಷರ. ಭಯಂಕರ. ಅದೇನು ತೋರಿಸ್ತಾ ಇದ್ದಾರೆ ಮ್ಯಾಮ್? ಧನಸ್ಸು. ಗೌರವ. 2 ಅಕ್ಷರ. ಹೇಳಿ, ಹತ್ರದಲ್ಲಿದ್ದೀರಾ? ದಯೆ. ದಯ. ಅಲ್ಲೇ ಇದ್ದೀರಾ, ಹೇಳಿ. ಧೈರ್ಯ. ಏನ್ ಫುಲ್ ಪ್ರಿಪ್ರೇಷನ್ ಇದಂದ್ರೆ ದಾ ಅಂತನಾ? ಸೂಪರ್ ಸೂಪರ್. ಬಟ್ ಮೇಡಮ್ ಎಲ್ಲ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಹಳೆ ಬೇಜಾರೆಲ್ಲ ಈಗ ಹೋಯ್ತಲ್ವಾ? ಹೆಂಚಿನ ಮನೆ ಕುಟುಂಬ ಈ ಸುತ್ತಿನಲ್ಲಿ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 60 ಅಂಕನ ಗಳಿಸಿದ್ದೀರಾ. ಓಕೆ, ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದ್ದೀರಾ ನೋಡೋಣ ಅಲ್ಲ. ಮೊದಲಿಗೆ ಸಿಂಹಾಸನಪುರಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 220. ವರ್ಣ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಸೌಖ್ಯ ಕುಟುಂಬ ಗಳಿಸಿರುವಂತಹ ಅಂಕಗಳು 150. ಹೆಂಚಿನ ಮನೆ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. 220 ಅಂಕಗಳನ್ನ ಗಳಿಸುವ ಮೂಲಕ ನಮ್ಮ ಸಕಲೇಶ್ಪುರದವರು ಸಿಂಹಾಸನಪುರಿ ಕುಟುಂಬ ಗಳಿಸಿರುವಂತದ್ದು 220. ಸೊ ಮೊದಲನೇ ಸ್ಥಾನದಲ್ಲಿದ್ದಾರೆ. ಜೋರಾಗಿ ಚಪ್ಪಾಳೆ. ಓಕೆ, ಇವರು ಹೆಂಚಿನ ಮನೆ ಕುಟುಂಬ 2ನೇ ಸ್ಥಾನದಲ್ಲಿದ್ದಾರೆ 160 ಅಂಕಗಳನ್ನ ಗಳಿಸುವ ಮೂಲಕ. ಸೌಖ್ಯ ಕುಟುಂಬ 150 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ವರ್ಣ ಕುಟುಂಬ 120 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ. ಪರವಾಗಿಲ್ಲ, ಎಲ್ಲರೂ ಕೂಡ ಅದ್ಭುತವಾಗಿ ಆಟ ಆಡಿದ್ದೀರಾ. ಹಾಗಾಗಿ ನಿಮ್ಮ ಮಗಳ ಅಯ್ಯೋ ಖಂಡಿತ ನೀವು ಯಾರು ಏನು ಹೇಳಲೇ ಇಲ್ವಲ್ಲ. ಸ್ವಲ್ಪ ಹೇಳಿ ಮ್ಯಾಮ್. ದೂರದರ್ಶನ ಚಂದನ, ನೀ ಮನೆ ಮನೆಗಳ ನಂದನ, ಥಟ್ಟಂತ ಹೇಳಿ ಪ್ರಶ್ನಾವಳಿಗಳ ಜ್ಞಾನಾರ್ಜನ, ಕಿರಿಯರಿಂದ ಹಿರಿಯರವರೆಗೆ ಪದ ಸಂಪತ್ತಿನ ಬಂಧನ, ಹಳ್ಳಿಯ ಸೊಗಡಿನ ಜಾನಪದ ಹಾಡುಗಳ ಯುವಕ ಯುವತಿಯರ ಪ್ರೇಮದೂರಣ, ಸಿನಿ ಪ್ರಿಯರ ರಸಪ್ರಶ್ನೆ, ರಂಗು ರಂಗಿನ ಚಿತ್ರಾವಳಿಗಳ ಮನರಂಜನೆ, ಆಹಾ ಎಂಥ ರುಚಿ ಸ್ವಾದಿಷ್ಟ ರಸದೌತಣ, ಚಂದನ ವಾಹಿನಿಯ ವಾರ್ತೆಗಳು ಕೇಳಲು ನೋಡಲು ನವನವೀನ ನವನವೀನ. ಎಲ್ಲರಿಗೂ ನಮಸ್ಕಾರ. ಓಕೆ, ತುಂಬ ಚೆನ್ನಾಗಿ ನೀವು ಯೂಶಲಿ ಬರೀತೀರಾ ಯಾವಾಗಲೂ? ನಾನು ಇದಕ್ಕಿಂತ ಮುಂಚೆ ಈಗ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಿಂದ. ಫಸ್ಟ್ ತಾಲೂಕು ಅಧ್ಯಕ್ಷ ಆಗಿದ್ದೆ. ಓಕೆ, ಹೀಗೆ ಇದನ್ನ ಇವಾಗ ಇಲ್ಲಿಗೆ ಬಂದ್ಮೇಲೆ ಅದ್ಭುತವಾದ ಸಾಲುಗಳು ಬಹಳ ಚೆನ್ನಾಗಿ ಓದೋದಂಚು ಸ್ಲಿಪ್ ಆಯ್ತು. ಅಂದ್ರೆ ನನಗೆ ಅದರಿಂದ ಈ ಕಡೆ ಬಂದಿಲ್ಲ, ಗೊತ್ತಿದ್ರು ಹೇಳಲಿಲ್ವಲ್ಲ ಅಂತ. ಹಾಗಾಗಿ ಬಟ್ ಅದ್ಭುತವಾಗಿ ಎಲ್ಲರೂ ಭಾಗವಹಿಸಿದ್ದೀರಾ. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತೇ ಇದೆ, ಬಟ್ ಎಲ್ಲರೂ ಸೇರೋದೇ ಒಂದು ಖುಷಿ ಅಲ್ವಾ? ಸೊ ನೀವೆಲ್ಲ ಅದ್ಭುತವಾಗಿ ಭಾಗವಹಿಸಿರೋದಕ್ಕೆ ನಿಮಗೆ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದೀವಿ. ಈಗ ವಿನ್ನರ್ಸ್ ಹತ್ರ ಹೋಗ್ಬಿಡೋಣ.
ನೀವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಪಟ್ಟರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಇಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಫೋನ್ ನಂಬರ್ ಜೊತೆಗೆ 4 ಜನ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೋ ಅವರೆಲ್ಲರ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ನೀವು ಈ ಇಮೇಲ್ ಐಡಿಗೆ ಕಳಿಸಿ ನಮ್ಮ ತಂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು. ಎಲ್ಲರೂ ಕುಂದಾಪುರ, ಹಾಸನ, ಚಿಕ್ಕನಾಯಕನಹಳ್ಳಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದಕ್ಕೆ ಬಹಳ ಖುಷಿ ಆಯಿತು. ದೂರದಿಂದ ಬಂದಿದ್ದೀರಾ. ಸಿನಿ ಕ್ವಿಜ್ ನೋಡಿ ಇಷ್ಟಪಟ್ಟರೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಅಲ್ವಾ? ನಿಮ್ಮನ್ನೆಲ್ಲ ಭೇಟಿಯಾಗಿ ನಂಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.